ಕೆಪಿಎಸ್ಸಿ ವಿರುದ್ಧ ಪರೀಕ್ಷಾ ಅಭ್ಯರ್ಥಿಗಳ ಹೋರಾಟ ನಿಲ್ತಾನೆ ಇಲ್ಲ. ನಿನ್ನೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕೆಪಿಎಸ್ಸಿ ಅಭ್ಯರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆದಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಕೆಎಎಸ್ ಮರುಪರೀಕ್ಷೆಯಲ್ಲೂ ಕೂಡ 70ಕ್ಕೂ ಹೆಚ್ಚು ಪ್ರಶ್ನೆಗಳಲ್ಲಿ ಲೋಪ ಕಂಡುಬಂದಿದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ನೀಡಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ. ಕೆಪಿಎಸ್ಸಿ ಭ್ರಷ್ಟಾಚಾರದ ವಿಚಾರವಾಗಿ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳೇನು ಕೆಎಎಸ್ ಪರೀಕ್ಷೆಯನ್ನು ಬರೆದಿದ್ದಂಥ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿಯಿಂದ ಭಾರಿ ದೊಡ್ಡ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸರಿಪಡಿಸಬೇಕು, ಕನ್ನಡದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ 2 ತಿಂಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ನಡೆಸಿಕೊಂಡು ಬಂದಿದೆ. ನಾವು ಇದೇ ಫ್ರೀಡಂ ಪಾರ್ಕ್ನಲ್ಲಿ 2 ಬಾರಿ ಭಾರಿ ಬೃಹತ್ ಮಟ್ಟದ ಚಳುವಳಿಯನ್ನು ಮಾಡಿದಂಥದ್ದು, ಕೆಪಿಎಸ್ಸಿಗೆ ಮುತ್ತಿಗೆ ಹಾಕ್ತಂಥದ್ದು, ನಮ್ಮ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳು ಒಳಗೊಂಡಂತೆ ಕರವೇ ಕಾರ್ಯಕರ್ತರು ಪತ್ರವನ್ನು ಬರೆದಂಥದ್ದು. ಇದೆಲ್ಲ ಆದರೂ ಸಹ ಕೆಪಿಎಸ್ಸಿ ಎಚ್ಚೆತ್ತುಕೊಳ್ಳಲಿಲ್ಲ, ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಅದಕ್ಕಾಗಿ ನಮ್ಮ ನಾಡಿನ ಮಕ್ಕಳ ಭವಿಷ್ಯ ಬದುಕು ಅದರಲ್ಲಿ ಇರೋದರಿಂದ ನಾವೆಲ್ಲ ಕೆಪಿಎಸ್ಸಿ ಕನ್ನಡದ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಹೋರಾತ್ರಿ ಪ್ರತಿಭಟನೆಯ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ ಕೆಎಸ್ ಎಕ್ಸಾಮು 384 ಪೋಸ್ಟ್ ಇರುತ್ತೆ. ಅದರಲ್ಲಿ ಕೆಪಿಎಸ್ಸಿ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ಅವ್ನು ಮಾಡಿರೋ ತಪ್ಪಿಗೆ ಇವತ್ತು ಸರ್ಕಾರ LK ಎಥಿಕ್ಸ್ ಸರ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಸರ್ ಯಾವುದೇ ನಿರ್ಧಾರ ತಗೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಷ್ಟು ದಿನ ಏನು ಶಾಂತಿಯುತ ಪ್ರತಿಭಟನೆಗೆ ನಾವು ಭಾಗವಹಿಸಿದ್ದೀನಿ, ಮುಂದಿನ ದಿನಗಳಲ್ಲಿ ಒಂದು ಕ್ರಾಂತಿ ಆಗುತ್ತೆ, ವಿದ್ಯಾರ್ಥಿ ಚಳುವಳಿ ಆಗುತ್ತೆ. ಹಳ್ಳಿಯಲ್ಲೂ ಒಂದು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಏನು ಕನ್ನಡದವರಿಗೆ ಅನ್ಯಾಯ ಆಗಿದೆ 76,000 ವಿದ್ಯಾರ್ಥಿಗಳಿಗೆ, ಅಷ್ಟು ಜನಕ್ಕೆ ಈ ಕೂಡಲೇ ಸಿದ್ದರಾಮಯ್ಯ ಅವರು ನ್ಯಾಯ ಕೊಡಿಸ್ಬೇಕು. ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆ ಅಂತ ಏನು ಪ್ಲಾನ್ ಮಾಡ್ತಿದ್ದಾರೆ, ವಿಧಾನಸೌಧ ಮುತ್ತಿಗೆನೂ ಮಾಡ್ತೀವಿ. ಮತ್ತು ಕೆಪಿಎಸ್ಸಿ ಕಮಿಷನಲ್ಲಿ ಏನು ಮೆಂಬರ್ಸ್ ಇದ್ದಾರೆ ಅವ್ರ ಮನೆ ಮುತ್ತಿಗೆ ಹಾಕ್ಬಿಟ್ಟು ನಮಗೇನು ನ್ಯಾಯ ಆಗಿದೆ ನಾವು ನೀರೊಳಗಡೆ ಮುಳುಗೋಕೆ ಮುಂಚೆ ಅವ್ರನ್ನ ಮುಳುಗಿಸಿ ನಾವು ಬದುಕೋ ಒಂದು ಪ್ರಯತ್ನ ಮಾಡ್ತೀವಿ ಸರ್.